ಹಾಯ್ ಗೈಸ್, ನಾನಿವತ್ತು ಮನೇಲೇ ಯಾವ ರೀತಿ ಕೇಕ್ನ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಕೇಕ್ ಮಾಡಲಿಕ್ಕೆ ಓವನ್ನೇ ಬೇಕು ಅಂತ ಏನಿಲ್ಲ. ಅದೇ ಓವನ್ ಇಲ್ದಲೇ ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು 4 ಹ್ಯಾಪಿ ಬಿಸ್ಕೆಟ್ ಎತ್ತಿಟ್ಕೊಂಡಿದ್ದೀನಿ. ಬಿಸ್ಕೆಟ್ದು ಪ್ಯಾಕ್ ಓಪನ್ ಮಾಡ್ಕೊಂಡು ಎಲ್ಲ ಬಿಸ್ಕೆಟ್ನೂ ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಎಲ್ಲ ಬಿಸ್ಕೆಟ್ನು ಪ್ಯಾಕಿಂದ ಓಪನ್ ಮಾಡಿದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ ಒಳಗಡೆ ಎಲ್ಲ ಬಿಸ್ಕೆಟ್ನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಈ ಥರ ಗ್ರೈಂಡ್ ಮಾಡಿದ್ರೆ ಸಾಕು. ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಬಿಸ್ಕೆಟ್ ಮಿಕ್ಸ್ಚರ್ನ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ಬೇಕು. ₹10 ಇನೋ ಪ್ಯಾಕೆಟ್ನ ತೊಗೊಂಡಿದ್ದೀವಿ. ಇನೋ ಪ್ಯಾಕೆಟ್ನ ಬಿಸ್ಕೆಟ್ ಮಿಕ್ಸ್ಚರ್ ಒಳಗಡೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಸೋಡಾನ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಕಾಯಿಸಿರೋ ಹಾಲನ್ನ ಆರಿಸಿ ಎತ್ತಿಟ್ಕೊಂಡಿದ್ದೆ, ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಕನ್ಸಿಸ್ಟೆನ್ಸಿ ನೋಡಿ, ಆಮೇಲೆ ಗಂಟು ಬರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ನೆಕ್ಸ್ಟ್ ಇದಕ್ಕೆ ಗ್ರೈಂಡ್ ಮಾಡಿರೋ ಡ್ರೈ ಫ್ರೂಟ್ಸ್ ಅಥವಾ ಪುಡಿ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೆಕ್ಸ್ಟು ಒಂದು ಸಿಲ್ವರ್ ಪ್ಯಾನಿಗೆ ಆಯಿಲ್ನ ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಅದನ್ನು ನೀವು ಬೇಕಾದರೆ ಇಲ್ಲಿ ತುಪ್ಪನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಅದು ಸ್ಪ್ರೆಡ್ ಆಗೋ ಥರ ಮಾಡ್ಕೊಳ್ಳಿ. ಅದು ಸ್ಪ್ರೆಡ್ ಆದಮೇಲೆ ನಾವು ಬಟರ್ ಪೇಪರ್ನ ಅದೇ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು, ಸರ್ಕಲ್ ಶೇಪಲ್ಲಿ. ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಬಟರ್ ಪೇಪರ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಆ ಬಟರ್ ಪೇಪರ್ನ ಕ್ಲೀನಾಗಿ ಫಿಕ್ಸ್ ಮಾಡ್ಕೊಳ್ಳಿ, ಎಲ್ಲೂ ಮೇಲೆ ಕೆಳಗೆ ಆಗದೆ ಇರೋ ಥರ. ಬಟರ್ ಪೇಪರ್ ಹಾಕೋದ್ರಿಂದ ಕೇಕ್ನ ರಿಮೂವ್ ಮಾಡ್ಕೋಬೇಕಾದ್ರೆ ಈಸಿ ಅಂತ ಹಾಕ್ತಾ ಇರ್ತೀವಿ. ಈಗ ಮಿಕ್ಸ್ ಮಾಡಿ ಇಟ್ಟಿರೋ ಬ್ಯಾಟರ್ನ ಈ ಬೌಲ್ ಒಳಗಡೆ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಈ ಥರ ಟ್ಯಾಪ್ ಮಾಡ್ಕೋಬೇಕು. ಟ್ಯಾಪ್ ಮಾಡಿದ್ದಾದಮೇಲೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ನೀರನ್ನ ಹೀಟ್ ಮಾಡ್ಕೋಬೇಕು. ನೀರನ್ನ ಹೀಟ್ ಮಾಡ್ಕೊಂಡಿದ್ದಾದಮೇಲೆ ಈ ಸ್ಟ್ಯಾಂಡ್ ಮೇಲೆ ಆ ಬೌಲ್ನ ಇಟ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡು ಒಂದು 1/2 ಅವರ್ ಬೇಯಿಸ್ಕೊಬೇಕು. ನಾನಿಲ್ಲಿ ಅದು ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಗೋಬಿ ಕಡ್ಡಿನ ಚುಚ್ಚಿ ನೋಡ್ತಾ ಇದ್ದೀನಿ. ಅದೇನಾದರೂ ಆ ಕಡ್ಡಿಗೆ ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ, ಅದೇನಾದರೂ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ. ಇವಾಗ ಕೇಕ್ನ ಬೇಕ್ ಮಾಡ್ಕೊಂಡಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಬಟರ್ ಪೇಪರ್ ಇದ್ದಿದ್ದರಿಂದ ಬೌಲಿಂದ ಕೇಕ್ನ ಓಪನ್ ಮಾಡಲಿಕ್ಕೆ ತುಂಬ ಈಸಿ ಆಯಿತು, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಆದಷ್ಟು ಬಟರ್ ಪೇಪರ್ನ ಯೂಸ್ ಮಾಡಿ. ಇದಿನ್ನೂ ಕಂಪ್ಲೀಟ್ ಆಗಿಲ್ಲ. ಮೇಲೆ ಡೆಕೋರೇಷನ್ಗೆ ಅಂತ ಚಾಕ್ಲೇಟ್ ಸಿರಪ್ನ ಇದ್ರ ಮೇಲೆ ಈ ಥರ ಹಾಕ್ಕೊಳ್ಬೇಕು. ನೀವು ಬೇಕಾದ್ರೆ ಇದನ್ನು ಡ್ರೈ ಫ್ರೂಟ್ಸಿಂದ ಮತ್ತು ಬಿಸ್ಕೆಟಿಂದ ಡೆಕೋರೇಟ್ ಮಾಡ್ಕೋಬೋದು. ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ನೀವು ಬೇಕಾದರೆ ಯಾವ ಥರ ಬೇಕಾದರೂ ಡೆಕೋರೇಟ್ ಮಾಡ್ಕೊಬೋದು.